ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮದ 484ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಸುಗ್ರೀವ ತನ್ನ ವಾನರ ಸೈನ್ಯವನ್ನು 4 ಗುಂಪುಗಳಲ್ಲಿ ಮಾಡಿ ಸೀತೆಯನ್ನು ಹುಡುಕಲಿಕ್ಕೆ 4 ದಿಕ್ಕಿಗೆ ಉದಾಯ ಹೇಳಿದಾಗ ಮಾರ್ಗಸೂಚಿ ಕೊಡುವುದನ್ನು ರಾಮ ಕೇಳಿರ್ತಾನೆ. ಅವರೆಲ್ಲ ಹೋದ ನಂತರ ರಾಮ ಸುಗ್ರೀವನನ್ನು ಕೇಳ್ತಾನೆ, ಈ ಎಲ್ಲ ನೀನು ಇಡೀ ಭೂಮಂಡಲದ ಪರಿಚಯವನ್ನು ಹೇಳಿದಿ, ಮಾರ್ಗಸೂಚಿ ಕೊಟ್ಟು ಇದೆಲ್ಲ ನಿನಗೆ ಹೆಂಗೆ ಗೊತ್ತಾತಂದಾಗ ಅವನು ಹೇಳ್ತಾನೆ, ಹಿಂದೆ ತನ್ನ ಬದುಕಿನಲ್ಲಿ ಗಡಿಸಿದ ಘಟನೆ ವಾಲಿ ಮತ್ತು ದುಂದುಬಿ ನಡುವೆ ಯುದ್ಧ ನಡೆದಾಗ 1 ವರ್ಷ ಆದರೂ ನಮ್ಮನ್ನು ಬರಲಿಲ್ಲ. ಅದು ಗವಿಯಿಂದ ರಕ್ತ ಹೊರಗೆ ಬಂದಾಗ ನೋಡಿ ನಮ್ಮನ್ನು ಸಂತ ತಿಳ್ಕೊಂಡು ನಾ ಕಿಷ್ಕಿಂದಕ್ಕೆ ಬಂದಿದ್ದೆ. ಜನ ಅವರ ಪ್ರಜೆಗಳನ್ನು ನನ್ನ ರಾಜನಾಗಿ ಘೋಷಿಸಿದರು. ಅಷ್ಟರಲ್ಲಿ ನಮ್ಮ ಅಣ್ಣ ಏನು ಮಾಡಿದ, ಒಂದು ದಿವಸ ಪ್ರತ್ಯೇಕ ಆದ. ಆದವಂಗೆಲ್ಲ ಕೊಟ್ಟೆ ನಾನು, ಆದರೂ ಅವನು ಸಂತುಷ್ಟ ಆಗಲಿಲ್ಲ, ನನ್ನ ಮ್ಯಾಗಿನ ಕೋಪ ಹೋಗಲಿಲ್ಲ. ಅವನು ನಾನು ಹೊಡಿಬೇಕಂತೇಳಿ ಬೆನ್ನು ಹತ್ತಿದ. ಆವಾಗ ನಾನು ಪ್ರಾಣ ರಕ್ಷಣೆಗಾಗಿ ಈ ಕಡೆ ದಕ್ಷಿಣ ಉತ್ತರ ಪೂರ್ವ ಪಶ್ಚಿಮ ಎಲ್ಲ ದಿಕ್ಕುಗಳನ್ನು ಅಡ್ಡಾಡಿದೆ. ಎಲ್ಲಿಯೂ ಅವನನ್ನು ಬೆನ್ನು ಹಟ್ಟುವುದನ್ನು ಬಿಡಲಿಲ್ಲ. ಅದಕ್ಕೆ ಹನುಮಾನ ಕೊನೆಗೆ ಹೇಳ್ತಾನೆ, ಇಲ್ಲೇನಿದೆಯಲ್ಲ ಮಾತಂಗ ಪರ್ವತ ಪ್ರದೇಶ ಏನಿದೆ, ಇಲ್ಲಿ ಅವನಿಗೆ ವಾಲಿಗೆ ಒಂದು ಶಾಪ ಇದೆ, ಮಾತಂಗ ಮುನಿ ಕೊಟ್ಟಿದ್ದು. ಆ ಶಾಪದ ಭಯದಿಂದ ಅವ ಈ ಪ್ರದೇಶಕ್ಕೆ ಬರೋದಿಲ್ಲ, ನಿನಗೆ ರಕ್ಷಣೆ ಸಿಗುವಂಥ ಪ್ರದೇಶ ಅಂದರೆ ಇದೇ ಅಂತ ಹೇಳಿ ಮಾತಂಗ ಮುನಿ ಪರ್ವತ ಪ್ರದೇಶದಲ್ಲಿ ಋಷಮುಖ ಪರ್ವತನ ನಮಗೆಲ್ಲರಿಗೂ ಇದು ಒಂದು ರಕ್ಷಣೆ ಸಿಗ್ತಿದೆ, ಭದ್ರತೆ ಸಿಗ್ತಿದೆ ಅಂದ್ಕೊಂಡು ಅಲ್ಲಿ ಇದ್ದದ್ದನ್ನು ಈ ಒಂದು ಕಾರಣದಿಂದಾಗಿ ತನಗೆ ಇಡೀ ಭೂಮಂಡಲ ಗೊತ್ತಾಯಿತು, ನಾನೇ ಎಲ್ಲ ಓಡಾಡಿ ನೋಡಿದ್ದೀನಿ ಅಂತ ಸುಗ್ರೀವ ರಾಮನಿಗೆ ಹೇಳ್ತಾನೆ. ಮುಂದುವರೆದು ತೊಡಗಿದರು ವೀರ ವಾನರರು ಸುಗ್ರೀವಾಜ್ಞೆಯಂತೆ ಸೀತೆ ಶೋಧ ಕಾರ್ಯದಲ್ಲಿ ಜಾಲಾಡಿಸಿದರು ಎಲ್ಲ ತಾಣಗಳನ್ನು. 4 ದಿಕ್ಕಿಗೆ ಹೋಗಿದ್ರಲ್ಲ, ಏನು ಹೇಳಿದ್ದಲ್ಲ ಸುಗ್ರೀವ ಅದೇ ರೀತಿಯಾಗಿ ಹೋಗಿ ಎಲ್ಲೆಲ್ಲಿ ಅರಮನೆಗಳು ಸಿಗ್ತಾವೆ, ಎಲ್ಲೆಲ್ಲಿ ರಾಜ್ಯಗಳು ಸಿಗ್ತಾವೆ, ಎಲ್ಲೆಲ್ಲಿ ನದಿ ಕೊಳ್ಳಗಳು ಸಿಗ್ತಾವೆ, ಎಲ್ಲೆಲ್ಲಿ ಬೆಟ್ಟಗಳು ಸಿಗ್ತಾವೆ, ಗವಿಗಳು ಇರ್ತಾವೆ, ಎಲ್ಲನೂ ಜಾಲಾಡಿಸಿ ನೋಡ್ತಿರ್ತಾರೆ. ಸರೋವರ, ನದಿದಡ, ದಟ್ಟಾರಣ್ಯ, ಜನಜಂಗುಳಿ ನಗರ, ದುರ್ಗಮ, ನಿರ್ಜನ, ಮರುಭೂಮಿ, ಪರ್ವತ, ಶಿಖರ ಪ್ರದೇಶಗಳು ಎಲ್ಲ ಹುಡುಕಾಡಿದ್ರು. ಮೂಲೆ ಮೂಲೆ ಹುಡುಕಿದರು ಸೀತೆ ರಾವಣರನ್ನು ಸಾಹಸಿ ವೀರ ವಾನರ ದಳಪತಿಗಳು. ಮೂಲೆ ಮೂಲೆಯಾಗೂ ಎಲ್ಲಿ ಹೋಗ್ತಾರೋ ಅಲ್ಲಿ ಒಂದು ಸಂಧಿಗೊಂದಿ ಸಿಗ್ಬಿಡಲಿಲ್ಲ. ಅವರೆಲ್ಲ ಹುಡುಕಾಡಕತ್ತರು. ಹುಡುಕಿ ಸೀತೆಯನ್ನು ದಿನ ರಾತ್ರಿ ಸಂಧಿಗೊಂದಿಗಳಲ್ಲಿ ಭೂಮಂಡಲದ ನಿಶ್ಚಿತ ಪ್ರದೇಶದಲ್ಲಿ ಕೂಡಿದರು. ಎಲ್ಲರೂ ಒಮ್ಮೆಲೆ ಚದುರು ಹೋದರು. ಅವರು ಗುಂಪು ಹಾಕ್ಕೊಂಡು ಈಗ ಪೂರ್ವಕ್ಕೆ ಎಷ್ಟು ಜನ ಹೋಗಿತ್ತಲ್ಲ ಲಕ್ಷಣಲೇ, ಅವರು ಕೆಲವೊಂದು ಉಪಗುಂಪುಗಳನ್ನು ಮಾಡಿಕೊಂಡು ಆ ಪೂರ್ವ ಕೊಟ್ಟಂಥ ಪ್ರದೇಶವನ್ನು ಎಲ್ಲರೂ ಹುಡುಕ್ತಾ ಇದ್ದರು. ಹುಡುಕೋ ಕಾಲಕ್ಕೆ ಅವರೊಂದು ಇದನ್ನು ಹೇಳಿರ್ತಾರೆ, ನಾವೆಲ್ಲ ಹುಡುಕೊಂಡು ಒಂದು ಕಡೆ ಜಾಗಕ್ಕೆ ಕೂಡಬೇಕಂತ ಹೇಳಿರ್ತಾರೆ. ಆ ಪ್ರಕಾರ ಎಲ್ಲರೂ ಬಂದು ಎಲ್ಲ ಹುಡುಕೊಂಡು ಬಂದು ಒಂದು ನಿಶ್ಚಿತ ಪ್ರದೇಶದಲ್ಲಿ ಕೂಡ್ತಾರೆ. ಹಣ್ಣು ಸೇವಿಸಿ ವಿಶ್ರಾಂತ ಮಾಡಿ ದಿನ ಎನಿಸುತ್ತಾ ನಿರತರಾದರು. ಸೀತೆ ಶೋಧ ಕಾರ್ಯದಲ್ಲಿ ಹೋಗೋ ಕಾಲಕ್ಕೆ ಒಂದು ಜಾಗ ಹೇಳ್ತಿದ್ರು, ಇಷ್ಟೆಲ್ಲ ಹುಡುಕಾಡಕ್ಕೆ ಒಂದು ಇಲ್ಲಿ ಬರಬೇಕು, ಮತ್ತು ಅಲ್ಲಿ ವಿಶ್ರಾಂತಿ ತೊಗೊಳ್ತಿದ್ರು, ಆಹಾರ ಸೇವಿಸಿದರು, ಮತ್ತು ಮುಂದೆ ಶೋಧ ಕಾರ್ಯಕ್ಕೆ ತೊಡಗ್ತಿದ್ರು. ಈ ಪ್ರಕಾರ ದಿನನಿತ್ಯ ಸೀತೆಯ ಶೋಧನೆ ಕಾರ್ಯ ಮುಂದುವರಿದಿದೆ. ತಿಂಗಳ ಬಳಿಕ ಮರಳಿ ಬಂದ ಪೂರ್ವ ದಿಕ್ಕಿನಿಂದ ನಾಯಕ ವಿನತ. ಇದೇ ಪ್ರಕಾರ ಒಂದು ತಿಂಗಳ ಹುಡುಕಿ ಹುಡುಕಿ 1 ತಿಂಗಳಾದ ನಂತರ ಪೂರ್ವ ದಿಕ್ಕಿನಿಂದ ವಿನತ ತನ್ನ ವಾನರ ತಂಡದೊಂದಿಗೆ ಮರಳಿ ಕಿಷ್ಕಿಂದಕ್ಕೆ ಬರ್ತಾನೆ. ಸುಗ್ರೀವನಿಗೆ ಸೀತೆ ಸಿಗದ ವರದಿ ತಿಳಿಸಿದ. ನಾವು ಪೂರ್ವಕ್ಕೆಲ್ಲ ಜಾಲಾಡಿಸಿ ನೋಡಿದ್ವು, ರಾವಣ ಮತ್ತು ಸೀತೆಯ ಸುಳುವು ನಮಗೆ ಎಲ್ಲಿಯೂ ಸಿಗಲಿಲ್ಲ ಅಂತ ಹೇಳಿ ಬಂದು ವರದಿಯನ್ನು ಒಪ್ಪಿಸ್ತಾನೆ. ಮರಳಿ ಬಂದ ಉತ್ತರ ದಿಕ್ಕಿನಿಂದ ನಾಯಕ ಶತಬಲಿ ತಿಳಿಸಿದ ಸುಗ್ರೀವನಿಗೆ ಸೀತೆ ಸಿಗದ ವರದಿ. ಇನ್ನು ಉತ್ತರ ದಿಕ್ಕಿಗೆ ಏನು ಹೋಗಿರ್ತಾರಲ್ಲ ಯಾರು ಶತಬಲಿ, ಆ ತಂಡು ಹೊಳೆ ಬರ್ತದೆ. ಅವನು ಹೇಳ್ತಾನೆ, ಉತ್ತರ ಪ್ರದೇಶಗಳಲ್ಲೆಲ್ಲ ನಾವು ಜಾಲಾಡಿಸಿಕೊಂಡಿದ್ದು, ಸೀತೆ ಸಿಗಲಿಲ್ಲ ಅಂತ ವರದಿ ಕೊಡ್ತಾನೆ. ಮರಳಿ ಬಂದ ಪಶ್ಚಿಮ ದಿಕ್ಕಿನಿಂದ ನಾಯಕ ಸುಷೇನ ತಿಳಿಸಿದ ಸುಗ್ರೀವನಿಗೆ ಸೀತೆ ಸಿಗದ ವರದಿ. ಇನ್ನು ಪಶ್ಚಿಮಕ್ಕೆ ಸುಷೇನ ಅವನ ತಂಡು ಹೋಗಿತ್ತು, ಅವರು ಹೊಳೆ ಬಂದರು. 1 ತಿಂಗಳಿಗಂದರೆ ಕರೆಕ್ಟ್ ಅವರು ಕಿಷ್ಕಿಂದಕ್ಕೆ ಮರಳಿ ಬಂದ. ಈ 3 ದಿಕ್ಕಿನ ಜನ ಏನು ಮಾಡ್ತಾರೆ ಅಂದರೆ, ಯಾವುದೋ ಪೂರ್ವ, ಪಶ್ಚಿಮ, ಉತ್ತರ, ಇವರು ಬಂದು ಯಥಾವತ್ತಾಗಿ ಅಂದರೆ ಸೀತೆ ಸಿಗಲಿಲ್ಲ, ರಾಮ ಎಲ್ಲಿ ನಮ್ಗೆ ಸಿಗಲಿಲ್ಲ ಅಂಥೇಳಿ ವರದಿಯನ್ನು ಒಪ್ಪಿಸ್ತಾರೆ. ಪ್ರಸವನ ಶಿಖರದಲ್ಲಿ ರಾಮನ ಬಳಿ ಇದ್ದ ಸುಗ್ರೀವನಿಗೆ ಪೂರ್ವ, ಪಶ್ಚಿಮ, ಉತ್ತರ ದಂಡಯಾತ್ರಿಗಳು ನುಡಿದರು. ಅವರೇನು ನಾಯಕರಿದ್ದರಲ್ಲ ಅವರು ಬರ್ತಾರೆ.
ಪ್ರಸವಣ ಪರ್ವತದಲ್ಲಿ ರಾಮ ಇರ್ತಾನೆ, ಸುಗ್ರೀವನು ಅಲ್ಲೇ ಇರ್ತಾನೆ. ಅಲ್ಲಿ ಬಂದ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ಹುಡುಕಿದೆವು ಸಕಲ ಪರ್ವತ ಸರೋವರ ಸಾಗರ ನಗರ ಗಿಡಮರ ಬಳ್ಳಿ ಗವಿ ಎಲ್ಲ ತಂಗುದಾನಗಳು. ಎಲ್ಲೆಲ್ಲೇ ಅವರ ತಂಗುದಾನಗಳಿವೆ ಅವನ್ನೆಲ್ಲ ಹುಡುಕಿ ತೆಗೆದ್ವಿ ನಾವು. ರಾಮನಂತೆ ಕಂಡ ಪ್ರಾಣಿ ದೈತ್ಯರನ್ನು ಸಂಹರಿಸಿದ್ರು. ರಾವಣಗತೆ ಯಾವ ಕಾಣ್ತಿದ್ದಿಲ್ಲ, ರಾವಣಂತೆ ಯಾವನೇ ನಮಗೆ ಕಾಣ್ತಿದ್ದಿಲ್ಲ, ಅಂಥವ್ರನ್ನೆಲ್ಲ ಸಂಹರಿಸಿದ್ವು ನಾವು. ದುರ್ಗಮ ತಾಣಗಳನ್ನು ಶೋಧಿಸಿದವು, ಹುಡುಕಿದವು. ಎಲ್ಲೆಲ್ಲಿ ದಟ್ಟಾರಣ್ಯ ಯಾರು ಹೋಗಕ್ಕೆ ಸಾಧ್ಯ ಇಲ್ಲ, ನಿರ್ಜನ ಪ್ರದೇಶ ಇದೆ, ಎಂಥ ಒಂದು ಹೋಗಲು ಅಸಾಧ್ಯ ಅನ್ನುವಂಥ ಪ್ರದೇಶಗಳಲ್ಲಿ ನಾವು ಹೋಗಿ ಹುಡುಕಿ ನೋಡಿದ್ದೇವೆ. ಅಲ್ಲಿ ನಮಗೆ ಅವರು ಸುಳುವ ಸಿಗಲಿಲ್ಲ ನಮಗೆ ಸೀತೆ ಸುಳಿವು. ಆದರೆ ಓ ಸುಗ್ರೀವ, ಸಾಹಸ ಧೀಮಂತ ಹನುಮಾನ ತರುಣು ಸೀತೆಯವರು. ನಾವು 3 ದಿಕ್ಕಿನಿಂದ ಬಂದೆವು, ನಮಗೇನು ತಿಳಿಲಿಲ್ಲ, ಏನು ದಕ್ಷಿಣದವ್ರು ಬಂದಿಲ್ಲ. ಆದರೆ ದಕ್ಷಿಣ ದಿಕ್ಕಿನಲ್ಲಿರುವಂಥ ಹನುಮಾನ ಮಾತ್ರ ಸುಮ್ಮನೆ ಇರೋಂಗಿಲ್ಲ. ಅವ ತನ್ನ ಸಾಮರ್ಥ್ಯ, ತನ್ನ ಚಾಣಾಕ್ಷತನವನ್ನು ಉಪಯೋಗ ಮಾಡಿ ಸೀತೆಯ ಸುಳುವನ್ನು ತಂದು ಕೊಡ್ತಾನಂಥೇಳಿ ಈ 3 ತಂಡದ ನಾಯಕರು ಸುಗ್ರೀವನಿಗೆ ಹೇಳ್ತಾರೆ. ಅಂಗದ ತಾರ ಜೊತೆ ಸಾಹಸಿ ಹನುಮಾನ ಸಾಗಿದರು ದಕ್ಷಿಣದತ್ತ ಸುಗ್ರೀವ ನಮ್ಮ ಮಾರ್ಗದರ್ಶನ. ಇನ್ನು ದಕ್ಷಿಣದಾಗಿಂದಲ್ಲ ಅವರು ಸುಗ್ರೀವ ಹೆಂಗೆ ಹೇಳಿದ್ದಿಲ್ಲ ಆ ಪ್ರಕಾರ ಸೀತೆಯನ್ನು ಹುಡುಕುತ್ತಾ ದಕ್ಷಿಣದತ್ತ ಹೊರಟಿದ್ರು. ದೂರದ ವಿಂಧ್ಯ ಪರ್ವತ ಪ್ರದೇಶಕ್ಕೆ ಆಗಮಿಸಿ ವಾನರರೊಂದಿಗೆ ಗವಿ, ಶಿಖರ, ನದಿ, ಅರಣ್ಯ, ಪರ್ವತ, ವೃಕ್ಷಗಳನ್ನು ಶೋಧಿಸಿದ ಹನುಮ. ನಿಮಗೆ ಹಿಂದಿನ ಎಪಿಸೋಡ್ನಲ್ಲಿ ಹೇಳೇನು ನಾನು, ವಿಂಧ್ಯ ಅಂದರೆ ಈಗೇನು ನಮ್ಮ ಸಹ್ಯಾದ್ರಿ ಬೆಟ್ಟಗಳ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳೇನದಾವಲ್ಲ, ಘಟ್ಟ ಪ್ರದೇಶಗಳೇನದಾವಲ್ಲ, ಪರ್ವತ ಶ್ರೇಣಿಗಳದಾವಲ್ಲ, ಅವನ್ನ ಅವರು ವಿಂಧ್ಯ ಪರ್ವತ ಶ್ರೇಣಿಗಳಂತ ತಿಳಿದರು. ದಕ್ಷಿಣದ ಈ ಕಡೆ ಶುರುವಾಗ್ತದಲ್ಲ, ದಕ್ಷಿಣಕ್ಕೆ ಮಧ್ಯದಿಂದ ಮಧ್ಯ ಭಾರತ, ಇವತ್ತಿನ ಮಧ್ಯ ಭಾರತದಾಗಿನ ವಿಂಧ್ಯ ಪರ್ವತಗಳ ಶ್ರೇಣಿ ಇದೆ, ಅಲ್ಲಿಂದ ದಕ್ಷಿಣಕ್ಕೇನ ಪರ್ವತ ಶ್ರೇಣಿ ಆ ಥರದನೇ ಅಂತೇಳಿ ಅವರು ಅವಕ್ಕೂ ಕೂಡ ಆಯಾ ಪರ್ವತಕ್ಕೆ ಬೇರೆ ಬೇರೆ ಹೆಸರು ಇದ್ದರೂ ಕೂಡ ಇವು ಶ್ರೇಣಿ ಮಾತ್ರ ವಿಂಧ್ಯ ಪರ್ವತಗಳ ಶ್ರೇಣಿ ಅಂತಲೇ ಅವರು ಅವೆಲ್ಲದಾಗ ಹೇಳ್ತಿದ್ರು. ಅದನ್ನು ಹೇಳ್ತಾನವ, ವಿಂಧ್ಯ ಪರ್ವತದ ಶ್ರೇಣಿಗಳನ್ನೇ ಎಲ್ಲ ನಾವು ಹುಡುಕಿದೆವ, ಆದರೆ ಸಿಗಲಿಲ್ಲ ಅವರಿಗೆ ಅಲ್ಲಿ ಸೀತೆ ಸುಳಿಯು. ಯಾತ್ರೆ ಮಧ್ಯೆ ಅಲ್ಲಲ್ಲಿ ಸೇವಿಸಿದರು ವಾನರರು ಅಪರಿಚಿತ ಹಣ್ಣು ಗಡ್ಡೆಗಳನ್ನು ಹಸಿವು ಇಂಗಿಸಿಕೊಂಡರು. ಇದೇನು ದಂಡಯಾತ್ರೆ ಹೋಗಿದ್ರಲ್ಲ, ಅದು ನನ್ನಡುವನೇ ಅವ್ರು ಹಸುವಾದಾಗ ಅಲ್ಲೆಲ್ಲೇ ಬೆಟ್ಟಗಳಲ್ಲಿ ಗುಡ್ಡಗಳಲ್ಲಿ ಸಿಗುವಂಥ ಹಣ್ಣು ಹಂಪಲುಗಳನ್ನು ತಗೊಂಡು ತಮ್ಮ ಹಸಿವನ್ನು ಇಂಗಿಸಿಕೊಳ್ತಿದ್ದರು. ದಟ್ಟಾರಣ್ಯ, ದೀರ್ಘ ಗುಹೆಗಳು, ನಿರ್ಜಲ ಭಯಾನಕ ದೃಶ್ಯ ಕಂಡಿತು ಪ್ರದೇಶದಲ್ಲಿ. ಈ ಸಮಯದಲ್ಲಿ ಅವರು ಕಂಡದ್ದು ದಟ್ಟಾರಣ್ಯಗಳು, ದೊಡ್ಡ ದೊಡ್ಡ ಅರಣ್ಯಗಳು. ಮುಂದೆ ದೀರ್ಘ ಗುಹೆಗಳು ಕಿಲೋಮೀಟ್ರ್, ಈಗಿಂದಿದ್ರೆ ಹೇಳ್ಬೇಕಂದ್ರೆ ಕಿಲೋಮೀಟ್ರಿಗಂತಲೇ ಆ ಒಳಗೆ ಹೋಗುವಂಥ ಗುಹೆಗಳು ಇವತ್ತಿವೆ ಕರ್ನಾಟಕದಲ್ಲಿ. ನೀವು ಇಲ್ಲೇ ನಮ್ಮದು ಕಿಷ್ಕಿಂದಂತ ಈಗೇನು ಹೇಳ್ತೀವಲ್ಲ, ಇದು ಆನೆಗುಂದಿ ಸುತ್ತಮುತ್ತ ಏನದು ಪರ್ವತ ಬೆಟ್ಟಗಳದೇನಲ್ಲಿ ಗವಿಗಳದಲ್ಲ, ಆ ಗವಿಗಳಲ್ಲೂ ಹಾಗೇ ಇವೆ. ಎಷ್ಟೇ ಒಳಗೆ ಹೋದರ್ಸಕ್ಕೇನೂ ಅಂತಿಲ್ಲ. ಆದರೆ ಹೋಗೋದಿಲ್ಲ ಯಾರು, 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಹೋಗಿ ಹೊರಗೆ ಬಂದುಬಿಡ್ತಾರೆ. ಮುಂದೆ ದಕ್ಷಿಣಕ್ಕೆ ಇಂಥ ಗವಿಗಳು ಭಾಳ ಅದಾವ ಅಂತ ಹೇಳ್ತಾರೆ. ಅವನ್ನೆಲ್ಲ ನಾವು ಹುಡುಕೇವೆ ಅಂತ ಹೇಳ್ತಾರೆ. ಜನ ಇಲ್ಲದಂಥ ಪ್ರದೇಶಗಳು ನೋಡ್ಯವ. ನಿರ್ಜಲ, ಕೆಲವೊಂದು ಕಡೆ ಅಂತೂ ನೀರಾಕಿಲ್ಲ ಕುಡಿಯೋಕೆ, ಅಂಥ ಪ್ರದೇಶಗಳಲ್ಲಿ ಕೂಡ ನಾವು ಹುಡುಕಿದ್ದೇವೆ. ಭಯಾನಕ ದೃಶ್ಯ ಖಂಡಿತ ಪ್ರದೇಶದಲ್ಲಿ ಶೋಧಿಸುತ್ತಾ ಗುಹೆ, ನಿರ್ಜಲ ಪ್ರದೇಶವನ್ನು ಪೀಡೆ ಒಳಗಾದರೂ ವಾನರರು ಎದೆಗುಂದಲಿಲ್ಲ. ನಡುವು ಕಷ್ಟನೂ ಆತ, ಅವ್ರಿಗೆ ತೊಂದರೆನೂ ಆತ. ನೀರಿಲ್ಲದ ಪ್ರದೇಶದಾಗ ಹುಡುಕಬೇಕು, ಅವ್ರನ್ನ ಜನ ಇಲ್ಲದ ಪ್ರದೇಶದಾಗ ಹುಡುಕಬೇಕು. ಅವಾಗ ಎಷ್ಟೋ ಅವ್ರಿಗೆ ತೊಂದರೆಗಳಾದರೂ ಕೂಡ ಎದೆಗುಂದಲಿಲ್ಲ, ಅಧೈರ್ಯಗೊಳ್ಳಲಿಲ್ಲ, ಹುಡುಕುವುದನ್ನು ನಿಲ್ಲಿಸಲಿಲ್ಲ. ಅಲ್ಲಿಂದ ಹೊಕ್ಕರು ಮತ್ತೊಂದು ಅತಿ ದುರ್ಗಮ ಪ್ರದೇಶ, ಬತ್ತಿದ ಜರಿ, ಹೂ, ಹಣ್ಣು, ಗಡ್ಡೆಗಳಿಲ್ಲದ ಪ್ರದೇಶ. ಇನ್ನೊಂದು ಕೆಲವೊಂದು ದುರ್ಗಮ ಪ್ರದೇಶ, ನೋಡ್ತಿ ನೀರು ಜಲ ಎಲ್ಲ ಬತ್ತಿ ಹೋಗಿತ್ತು, ಗಡ್ಡೆ ಗನಸುಗಳು ತಿನ್ನಕ್ಕೆ ಸಿಗ್ತಿರಾಕಿಲ್ಲ, ಅಂಥ ಪ್ರದೇಶಕ್ಕೆ ಹೋದರು. ಕಾಡ ಕೋಣಗಳಿಲ್ಲ, ಆನೆಗಳಿಲ್ಲ, ಪಕ್ಷಿಗಳಿಲ್ಲ, ಹುಲಿ ಮೃಗಗಳಿಲ್ಲದ ಪ್ರದೇಶ. ಅಲ್ಲಿ ಯಾವ ಕಾಡ ಪ್ರಾಣಿಗಳು ಇರಾಕಿಲ್ಲ. ಸುದೈವ ಸತ್ಯವಾದಿ ಶೀಘ್ರಕೋಪಿ ಕಂಡು ಮುನಿಯ ಪ್ರದೇಶ ಇದು. ಅದಕ್ಕೊಂದು ಹಿಂದೆ ಕಥೆ ಇದೆ, ಪುರಾಣ ಕಥೆ. ಮಗನ ಕಳ್ಕೊಂಡು ಶಾಪ ಕೊಟ್ಟಿರ್ತಾನೆ ಆ ಪ್ರದೇಶಕ್ಕೆ. ಅದು ಸಂಪೂರ್ಣವಾಗಿ ಏನಪ್ಪ ಅಂದರೆ ಅದೊಂದು ನಿರ್ಜನ ಭೂಮಿಯಾಗಿ ಪರಿವರ್ತನೆ ಆಗಲಿ, ಅಥವಾ ನಿರ್ಜಲ ಭೂಮಿಯಾಗಿ ಪರಿವರ್ತನೆಗೊಳ್ಳಲಿ, ಬಂಜರ ಭೂಮಿಯಾಗಿ ಪರಿವರ್ತನೆಗೊಳ್ಳಲಿ ಅಂಥೇಳಿ ಮಾಡಿರ್ತಾನಲ್ಲ, ಆ ಕನ್ನಡ ಮುನಿ ಶಾಪಕ್ಕೆ ಒಳಗಾದಂಥ
ಪ್ರದೇಶಕ್ಕೆ ಇವರ ಬರ್ತಾರೆ. ನನಗನ್ನಿಸಿದ್ದು ಈ ಪ್ರದೇಶ ಇವತ್ತಿಂದ ಈ ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಬೀದರ, ಗುಲ್ಬರ್ಗ, ಮುಂದೆ ಆ ಕಡೆ ಮಹಾರಾಷ್ಟ್ರದ್ದು, ದಕ್ಷಿಣ ಮಹಾರಾಷ್ಟ್ರದ ಕೆಲವೊಂದು ಸೀಮೆಗಳು ಬರ್ತಾವೆ. ಅಲ್ಲೆಲ್ಲ ಇತರ ಕೋಪ ಭಾಳ ಇದು ಅಂದರೆ ಬಂಜರ ಭೂಮಿಗಳನ್ನು ಎಲ್ಲ ಬಯಲು ಸೀಮೆಗಳು, ದೊಡ್ಡ ದೊಡ್ಡ ಬಯಲ, ಹೆಚ್ಚು ಕಡೆ ನೀರು ಸಿಗೋದು ಕಠಿಣ. ಆ ಪ್ರದೇಶನ ಇದನ್ನು ಆ ಲಕ್ಷಣಗಳನ್ನು ನೋಡ್ಬೇಕಾದ್ರೆ ಅದೇ ಪ್ರದೇಶ ಇದನ್ನು ಹೋಲ್ತಿದೆ. ಮುಂದೆ ತನ್ನ 10 ವರ್ಷದ ಮಗನ ಕಳ್ಕೊಂಡ ಕಾರಣ ಅದಕ್ಕೆ ಯಾಕದು ಆಯ್ತಂದ್ರೆ ಕಂಡು ನಾಮ ತಪಸ್ವಿ ಅಲ್ಲಿದ್ದ ತನ್ನ 10 ವರ್ಷದ ಮಗನ ಕಳ್ಕೊಂಡ ಕಾರಣ ಕಂಡು ಮುನಿ ಶಾಪಕ್ಕೆ ತುತ್ತಾದ ಶಾಪಗ್ರಸ್ತ ಪ್ರದೇಶವದು. ಮಗನ ಕಳ್ಕೊಂಡ ನಂತರ ಆ ಒಂದು ದುಃಖದಾಗ ಆ ಪ್ರದೇಶಕ್ಕೆ ಶಾಪ ಇಟ್ಟಿರ್ತಾನೆ. ವಾನರರು ಹುಡುಕಿದರು ರಾವಣ ಸೀತೆಯನ್ನು ಶಾಪಗ್ರಸ್ತ ಪ್ರದೇಶದ ಪರ್ವತ, ಗವಿ, ಅರಣ್ಯ, ನದಿಗಳನ್ನು ಪ್ರವೇಶಿಸಿದರು. ವಾನರರು ಮತ್ತೊಂದು ದುರ್ಗಮ ಪ್ರದೇಶ ಅಲ್ಲಿಂದ ದಾಟಿ ಮತ್ತೊಂದು ಪ್ರದೇಶಕ್ಕೆ ಹೋದರು. ಅಸುರರಿರುವ ಗಿರಿ ಪರ್ವತಗಳ ಅಪಾಯಕಾರಿ ಪ್ರದೇಶ, ಅಲ್ಲಿ ಅದು ಒಂದು ದೊಡ್ಡ ಪ್ರದೇಶ ಇದ್ದರೆ ಅಲ್ಲಿ ಅಸುರರು ಇರ್ತಿದ್ರು. ನೀವೆಲ್ಲರೂ ಸಾಯುವಿರಿ ಎಂದ ಗವಿದಿ ಗರ್ಜಿಸುತ್ತಾ ಪ್ರತ್ಯಕ್ಷನಾದ ಅಸುರ ಕೈಮುಷ್ಟಿ ದೂರುತ್ತ ಒಬ್ಬ ಅಲ್ಲಿಂದ ರಾಕ್ಷಸ, ನಮ್ಮ ಕಡೆ ನೀವು ಬಂದರೆ ನಿಮ್ಮನ್ನು ಬದುಕಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ಕೊಲ್ತೀವಿ ಅಂತ ಹೇಳಿ ಒಬ್ಬ ಅಗದಿ ಕೈ ಮುಷ್ಟಿ ತೊಗೊಂಡು ಹೊರಗೆ ಬಂದುಬಿಡ್ತಾನೆ. ಅವನು ರಾವಣನೆಂದು ಅಂಗದ ಶೀಘ್ರ ಮುಷ್ಟಿಯಿಂದ ಹೊಡೆದು ಉರುಳಿಸಿದ ಅಸುರನನ್ನು. ಇವ ರಾವಣ ಇರ್ಬೋದು ಅಂತ ಅಂದ್ಕೊಂಡು ಏನು ಮಾಡ್ತಾನೆ, ಅಂಗದ ಅವನ ಮ್ಯಾಗ ದಾಳಿ ಮಾಡ್ತಾನೆ. ತನ್ನ ಮುಷ್ಟಿಯಿಂದ ಹೊಡೆದವನ್ನ ಕೆಳಗೊಳಿಸ್ತಾನೆ. ಅಂಗದ ನೀಟಿಗೆ ಪರ್ವತಂತೆ ಕುಸಿದು ಬಿತ್ತು. ನೆಲಕ್ಕೆ ಅಸುರ, ಬಾಯಿಂದ ರಕ್ತ ಹರಿಯಿತು. ಅಸುರನಿದ್ದ ಗವಿ ರಾವಣದಾಗಿರಬೇಕೆಂದು ಊಹಿಸಿ ಗವಿಯಲ್ಲಿ ಸೀತೆಯನ್ನು ಸೋಜಿಸಿದ. ಅವನು ಹೊಡೆದು ಕೂಡಲೇ ಅವನ ಬಾಯಿಂದ ರಕ್ತ ಸೂರ್ಯ ಅಲ್ಲೇ ಪ್ರಾಣ ಬಿಟ್ಬಿಡ್ತಾನೆ. ಇವನ ರಾವಣ ಇರಬೇಕು, ಇದು ರಾವಣ ಗವಿ ಇರಬೇಕಂಥೇಳಿ ಆ ಗವಿಯಾಗ ಹೊಕ್ಕ ಆ ಗವಿಯನ್ನು ನೋಡ್ತಾರೆ ಹುಡುಕಿ. ಅದರ ಆಚೆ ಮತ್ತೊಂದು ಭಯಾನಕ ಗವಿ, ಆ ಗವಿ ದಾಟು ಬಿಡ್ದ ಮತ್ತೊಂದು ಭಯಾನಕ ಗವಿ ಬರ್ತಿದೆ. ಅದನ್ನು ಶೋಧಿಸಿ ಸೀತೆ ಸಿಗದೆ ನಿರಾಶರಾದರು. ಅದೂ ಗವಿಯಾಗೆಲ್ಲ ಹುಡುಕಾಡಿದ್ರು, ಅಲ್ಲಿಯೂ ಸೀತೆ ಅವರಿಗೆ ಸಿಗಲಿಲ್ಲ, ನಿರಾಶೆ ಆದರು. ನಿರಾಶೆದೆ ದಣಿದು ಕುಳಿತು ವಾನರಿಗೆ ನುಡಿದ ಅಂಗದ, ಎಲ್ಲ ಹುಡುಕಾಡಿದಪ್ಪ ದಕ್ಷಿಣದಾಗ ಮತ್ತು ನಮ್ಗೆ ಸಿಗಲಿಲ್ಲ ಅಂಥೇಳಿ ವಾನರರಿಗೆ ಅಂಗದ ಹೇಳ್ತಾನೆ, ನಾವು ಹುಡುಕಿದೆವು ಸೀತೆಯನ್ನು ದುರ್ಗಮ ಅರಣ್ಯ, ನದಿ, ಗವಿ, ಪರ್ವತ ಪ್ರದೇಶಗಳಲ್ಲಿ ಹುಡುಕುತ್ತೀಹೆವು. ಹುಡುಕಿದೆವು, ಈಗ ಹುಡುಕಾಗತ್ತೀವಿ ದೀರ್ಘಕಾಲದಿಂದ. ಕಾಲಹರಣವಾಯಿತು ಸಾಕಷ್ಟು, ಹುಡುಕೋಣವೀಗ ಒಟ್ಟಾಗಿ ಸುಗ್ರೀವನ ಶಿಸ್ತಿನ ಸೇನೆಯಂತೆ. ಈಗಾಗಲೇ ಸಾಕಷ್ಟು ಕಾಲಹರಣ ಆಗಿದೆ. ಅವರಿಗೆ ಕೊಟ್ಟದ್ದು ನಮಗೆ 1 ತಿಂಗಳದ ಗಡುವು, 1 ತಿಂಗಳದಾಗ ನಾವು ಹೋಗಬೇಕಾಗಿತ್ತು, ಹೋಗಲಿಲ್ಲ. ಮುಂದೆ ಈಗ ವಚನ ಕೊಟ್ಟು ಬಂದೆವು ಮತ್ತು ಸುಗ್ರೀವನ ಆಜ್ಞೆ ಪಾಲಿಸಬೇಕಾಗಿದೆ, ಏನಾಗೋದಾಗ್ತೈತಿ, ಎಲ್ಲರೂ ಕೂಡಿಕೊಂಡು ಮತ್ತು ನಾವು ಸೀತೆ ಹುಡುಕುವ ಕೆಲಸವನ್ನು ನಿಲ್ಲಿಸೋದು ಬೇಡ, ಸೀತೆಯನ್ನು ಹುಡುಕೋಣ ಅಂಥೇಳಿ ಅಂಗದ ವಾನರ ಸೇನೆಗೆ ಹೇಳ್ತಾನೆ. ಇನ್ನು ಮುಂದೆ ಯಾವ ಪ್ರದೇಶಗಳತ್ತ ಅವ್ರು ಹೋಗ್ತಾರೆ ಮತ್ತು ಯಾವ ಬೆಳವಣಿಗೆಗಳಾಗ್ತಾವೆ ಅನ್ನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.